ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ 12ನೇ ವಾರ್ಡ್ 21ರಲ್ಲಿ ಆತನು ಡ್ರೈವಿಂಗ್ ಅಲ್ಲಿ ಟೆಂಪರರಿ ಕೆಲಸದಲ್ಲಿ ಇರ್ತಾನೆ. ನಾಗೇಶ್ ಅನ್ನೋರ ಮುಖಾಂತರ 40 ಲಕ್ಷ ರೂಪಾಯಿ ಅವನು ಬರೆದಿರೋದು. ಸಂಸದರಿಗೆ ಫಸ್ಟ್ 25 ಲಕ್ಷ, ನಂತರ 15 ಲಕ್ಷ ನಾಗೇಶ್ ಅನ್ನೋರ ಮುಖಾಂತರ ಕೊಟ್ವಿ. ಆದರೆ ಕಾಲಾನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗಲಿಲ್ಲ. ಕಳೆದ 3-4 ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು, ಹರಾಜ್ ಮಾಡಿದ್ರು ಅಂತೇಳಿ ಆ ಹುಡುಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ತೀರ್ಸಕ್ಕಾಗದೆ ನಿನ್ನೆ ZP DC ಆಫೀಸ್ ಆಚೆ ಓಪನ್ ಫೀಲ್ಡಲ್ಲಿ ಬೆಳಗ್ಗೆ 5ರಿಂದ 6 ಗಂಟೆ ಮಧ್ಯೆ ಸೂಸೈಡ್ ಮಾಡ್ಕೊಂಡ ಸರ್. ಸೂಸೈಡ್ ಮಾಡ್ಕೊಂಡ. ಈಗ ನನ್ನ ಕ್ವಶನ್ ಇಷ್ಟೇ, ಆ ಹುಡುಗ ದಲಿತ ಸಮುದಾಯದ ಹುಡುಗ ಓಪನ್ ಆಗಿ 40 ಲಕ್ಷ ಕೇಳಿದ್ರು, 40 ಲಕ್ಷ ಕೊಟ್ಟಿದ್ದೀನಿ, ಯಾರ ಹತ್ರ ತಗೊಂಡು ಹೆಂಗ್ ಕೊಟ್ಟೆ, ಎಲ್ಲಿ ಕೊಟ್ಟೆ, ಯಾವತ್ತು ಕೊಟ್ಟೆ ಅಂತ ಪ್ರೂಫ್ ಹೇಳಿದಾನೆ. ಸಂಸದರು ನಿಜವಾಗ್ಲೂ ಅವ್ರ ಪ್ರಾಮಾಣಿಕತೆ ಇದ್ರೆ ಅವರೇ CIDಗೆ ರಿಕ್ವೆಸ್ಟ್ ಮಾಡಬೇಕು. ಈ ಆರೋಪ ಮಾಡ್ತಿರೋದು ನಾವಲ್ಲ. ಡೆತ್ ನೋಟ್ ಅಲ್ಲಿ ಏನಿದೆಯೋ ನೋಡಿ ಸರ್, ಆ ಹುಡುಗ ತೀರ್ಕೊಂಡಿರೋ ಹುಡುಗ SC, ಅವ್ರ ಶ್ರೀಮತಿ ST, ಅವರಿಬ್ರದ್ದು ಲವ್ ಮ್ಯಾರೇಜ್. ಪಾಪ 4-5 ವರ್ಷದಿಂದ 40 ಲಕ್ಷ ಸಾಲ ತೀರ್ಸಕ್ಕಾಗದೆ ತುಂಬಾ ಸ್ಟ್ರಗಲ್ ಮಾಡಿದ್ದಾನೆ. ನಿನ್ನೆ ಇನ್ನು ಹೆಲ್ಪ್ಲೆಸ್ ಆಗಿ ತೀರೋಗಿದ್ದಾನೆ. ಅವ್ರ ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅಟ್ರಾಸಿಟಿ ಕೇಸು ಆಗಿದೆ. ನಂತರ ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ. ನಾವು ದಲಿತ ಸಮುದಾಯದ ಹುಡುಗನ ಪರ ನಾವು ನಿಲ್ತೀವಿ. ಆದರೆ ಈ ಕೇಸಲ್ಲಿ ನಾವು ಯಾರು ಹಿಂಗ್ ಮಾಡಿ ಅಂತ ನಾವು ಯಾರು ಹಸ್ತಕ್ಷೇಪ ಮಾಡಲ್ಲ. ಸೂಸೈಡ್ ನೋಟಲ್ಲಿ ಬರೆದಿದ್ದಾನೆ ಸರ್. ಒಂದು ಡ್ರೈವರ್ ಜಾಬ್ಗೆ 40 ಲಕ್ಷ ನಡೀತಿದೆ ಅಂದ್ರೆ ದಯವಿಟ್ಟು ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರೆ, ಎಲ್ಲಿ ದಲಿತ ಸಮುದಾಯದ ಪ್ರೀತಿ ನಿಮಗಿದ್ರೆ ಬನ್ನಿ, ಆ ಹುಡುಗನ ಪರವಾಗಿ ನಿಲ್ಲಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಾಜೀನಾಮೆ ಕೊಡ್ಬೇಕಂತೀರಾ? ನೈತಿಕ ಹೊಣೆ ಹೊತ್ತು ಸರ್, ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ. ಇಲ್ಲ ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅವ್ರದೇ ಕೇಂದ್ರ ಸರ್ಕಾರ ಅಲ್ಲ, CIDಗೋ CBIಗೋ ಕೊಡಕ್ಕೆ ಹೇಳಿ. ಸರ್, ಈಗ ಇಬ್ಬರತ್ರ ಡೀಲ್ ಮಾಡಿದ್ರೆ ಮುಖ ಎಲ್ಲ ಪರಿಚಯ ಇರುತ್ತೆ. ದಿನಕ್ಕೆ 100 ಜನರ ಹತ್ರ ಡೀಲ್ ಮಾಡಿದ್ರೆ ಎಲ್ಲಿ ಫೇಸ್ ಐಡಿಯಾ ಇರುತ್ತೆ? ಅಲ್ಲ, ಹಂಗಲ್ಲ ಸರ್, ನಾನು ಅನ್ಯತಾ ಭಾವಿಸ್ಬೇಡಿ. ಈಗ ಇಬ್ಬರತ್ರ ವ್ಯವಹಾರ ಮಾಡಿದ್ರೆ ಅವ್ರನ್ನ 1 to 1 ಇದು ಮಾಡ್ತೀರಾ. ಸಾವಿರಾರು ಜನರ ಹತ್ರ ಇದು ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅಂತ. ಸರ್, ಉಸ್ತುವಾರಿ ಸಚಿವರು ಮತ್ತು ಶಾಸಕರು ನನ್ನ ವಿರುದ್ಧ ರಾಜಕೀಯ ಪಿತೂರಿ ಮಾಡಿ ಈ ತರ ಮಾಡಿದ್ದಾರೆ. ಸರ್, ಇಲ್ಲಿ ಡೆತ್ ನೋಟಲ್ಲಿ ಆ ಹುಡುಗ ಬರ್ದಿರೋದ್ರ ಮೇಲೆ ಕೇಸ್ ಹಾಕಿರೋದು. ನಮ್ದು ಹಸ್ತಕ್ಷೇಪ ಎಲ್ಲಿದೆ? ಮಿನಿಸ್ಟರ್ ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳ್ಸಂಗ್ ಬಾಯ್ ಬಡ್ಕೊಂತ ಇರ್ತಾರಲ್ಲ. ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಆ ಕುಟುಂಬದ ಪರ ನಿಂತ್ಕೊಳ್ಳಿ ಸರ್. CID ಕೊಡಕ್ಕೆ ಹೇಳಿ, ಇಲ್ಲ ಅವ್ರದೇ CBI ಇದೆ ಕೊಡಕ್ಕೆ ಹೇಳಿ. ಸತ್ಯಾಸತ್ಯತೆ ಆಚೆ ಬರಲಿ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ನಮ್ದೇನಿದೆ ಸರ್? ಈಗ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ CBI ಕೊಡ್ಸಕ್ ಹೇಳಿ. ಅವ್ರದೇ ಅಲ್ವಾ CBI ಕೊಟ್ರೆ ಒಂದು ಕಂಡೀಷನ್, ಅವ್ರು ರಾಜೀನಾಮೆ ಕೊಟ್ಟು ತನಿಖೆಗೊಳಪಡಬೇಕು. CBI ಕೊಡ್ಲಿ, ನಾನು ವೆಲ್ಕಮ್ ಮಾಡ್ತೀನಿ. ಬಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ, ಕ್ಲೀನ್ ಚಿಟ್ ಸಿಕ್ಕಿದ್ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಿ ಅಲ್ವಾ. ಮತ್ತೆ ಇನ್ನೊಂದು ಪ್ರಮುಖ ವಿಚಾರ, ನಾನು ಛಲವಾದಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಈಗ ಆ ಕುಟುಂಬದ ಜೊತೆ ಕುತ್ಕೊಳ್ಳಿ. ನಿಮ್ಮ ಸಂಸದ ತಪ್ಪಿದ್ರೆ ತಪ್ಪು, ಇಲ್ಲ ಅಂದ್ರೆ ಆ ಕುಟುಂಬಕ್ಕೆ ಏನ್ ನ್ಯಾಯ ಕೊಡಿಸ್ತೀರೋ ಕೊಡಿಸಿ. ಎಲ್ಲೆಲ್ಲೋ ಹೋಗ್ತಾರಲ್ಲ, ಆ ಚಲೋ ಈ ಚಲೋ ಅಂತ ಮಾಡ್ತಾರಲ್ಲ, ಬಾ ಛಲವಾದಿ ನಾರಾಯಣ, ನಾನೇ ಕಾರ್ ತಗೊಂಡು ನಿಮ್ಮ ಮನೆ ಹತ್ರ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಆ ಕುಟುಂಬದ ಜೊತೆ ಕುತ್ಕೊಂಡು ನ್ಯಾಯ ಕೊಡ್ಬೇಕು. ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ರೆ ಛಲವಾದಿ ನಾರಾಯಣ, ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗ್ಬೇಕಷ್ಟೇ. ನನ್ನ ಕ್ಷೇತ್ರದ ದಲಿತ ಸಮುದಾಯದ ಹುಡುಗನಿಗೆ ಅನ್ಯಾಯ ಆಗಿದೆ, ನೀವು ಬಾಯಿ ಬಿಚ್ಚಬೇಕು ಅಷ್ಟೇ. ಇಲ್ಲ, ನಾನು ಛಲವಾದಿ ನಾರಾಯಣ ಪ್ರಶ್ನೆ ಮಾಡ್ತೀನಿ. ನಾನು ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟರೆ ಕೇಳಿ ನೋಡಿ, ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ತಿಂಡಿ ಮಾಡಿಸ್ತೀನಿ. ಮೋಸ್ಟ್ಲಿ ಶುಗರ್ ಇದೆ ಅನ್ಸುತ್ತೆ ಸರ್ಗೆ, ಶುಗರ್ಲೆಸ್ ಕಾಫಿ ಕೊಡಿಸ್ತೀನಿ, ಕರ್ಕೊಂಡು ಹೋಗಿ.